ಹಾಸನದಲ್ಲಿ ಗಣೇಶ ವಿಸರ್ಜನೆಯ ವೇಳೆ ಘೋರ ದುರಂತ. ಹಿಮ್ಸ್ ಆಸ್ಪತ್ರೆಗೆ ಬಿಜೆಪಿ ನಾಯಕ ಸಿಟಿ ರವಿ ಭೇಟಿ ಕೊಟ್ಟಿರೋದು. ಗಾಯಾಳುಗಳ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ ಸಿಟಿ ರವಿ. ಭಗವಂತ ಯಾಕಿಷ್ಟು ಕಠೋರ ಆಗ್ತಾನೆ ಅನ್ನೋ ನೋವಿದೆ. ಕ್ಲೀನರ್ ಚಾಲನೆ ಮಾಡ್ತಾ ಇದ್ದ ಡ್ರೈವರ್ ಮಲಗಿದ್ದ ಅನ್ನೋ ಮಾತಿದೆ. ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಸಿಟಿ ರವಿ ಹೇಳಿರುವಂಥದ್ದು. ದೇವರು ಎಲ್ಲರ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿಯನ್ನು ನೀಡಲಿ ಅಂತ ಕೂಡ ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ ಇಲ್ಲೇ ಬಂದ್ಬಿಡಿ. ಅಲ್ಲ ಆ ಕಡೆಗೆ ಹೋಗ್ಬಿಡಿ. ಆ ಕಡೆ ಇಲ್ಲೇ ಬಂದ್ಬಿಡಿ ಸರ್. ಅಣ್ಣ ಇಲ್ಲಿ ಬನ್ನಿ. ಅಲ್ಲ ಆ ಕಡೆಗೆ ಹೋಗ್ಬಿಡಿ. ಆ ಕಡೆಗೆ ಎಲ್ಲ ಒಟ್ಟು ಇಲ್ಲಿರೋ ಪೇಷಂಟ್ ಅಣ್ಣ ಇನ್ನೂ ಮಾಡ ಗೊತ್ತಾಯ್ತು. ನಾನು ಒಂದು ನಮ್ಮ ನಿನ್ನೆ ಮೊಸಳೆ ಹೊಸಳ್ಳಿನಲ್ಲಿ ನಡೆದಿದ್ದ ದುರ್ಘಟನೆ ಅದೊಂದು ಘೋರ ದುರಂತ, ದುರ್ದೈವ ಸಂಗತಿ. ಇಂಜಿನಿಯರಿಂಗ್ ಓದ್ತಿದ್ದಂಥ ಹುಡುಗರು, ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡ್ತಿದ್ದವರು, ಇವರೆಲ್ಲರೂ ಕೂಡ ಸಂಭ್ರಮದಲ್ಲಿದ್ದಾಗ ವಿಧಿ ಈ ರೀತಿ ಒಂದು ಘೋರವಾಗಿರ್ತಕ್ಕಂಥ ದುರಂತಕ್ಕೆ ಕಾರಣ ಆಗಿದೆ. ನಾನು ಯಾರನ್ನೂ ದೂರಕ್ಕೆ ಬಯಸೋದಿಲ್ಲ. ಏನಾಯಿತು ಅಂತ ಅನ್ನುವಂಥ ಪ್ರತ್ಯಕ್ಷದರ್ಶಿಗಳು ಹೇಳಿಕೆ ಕೇಳಿದಾಗ ಅಚಾನಕ್ಕಾಗಿ ರೋಡ್ ಕ್ರಾಸ್ ಮಾಡಿ ಕ್ಯಾಂಟ್ರ್ ಗಾಡಿ ನುಗ್ತು. ವಿತಿನ್ ಸೆಕೆಂಡ್, ಇದು ಒಂದೇ ಕ್ಷಣದಲ್ಲಿ ಅನಾಹುತ ಆಗೋಯಿತು ಅನ್ನೋದನ್ನು ಹೇಳಿದ್ದಾರೆ. ಇನ್ನು ಪೊಲೀಸರು ಅದನ್ನು ತನಿಖೆಯನ್ನು ಮಾಡಬೇಕು. ರಾತ್ರೋರಾತ್ರಿ ಇಲ್ಲಿಯ ಸರ್ಕಾರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯವರು ರೋಗಿಗಳಿಗೆ ಚಿಕಿತ್ಸೆನೂ ಕೊಟ್ಟು ಪೋಸ್ಟ್ಮಾರ್ಟಮ್ನೂ ರಾತ್ರೋರಾತ್ರಿ ಮಾಡಿ ಶವಗಳನ್ನು ಊರಿಗೆ ಕಳಿಸುವಂಥ ಕೆಲಸ ಮಾಡಿದ್ದಾರೆ. ನಾನು ನಮ್ಮ ಕ್ಷೇತ್ರದಲ್ಲಿ ಮಣೇನಹಳ್ಳಿಯ ಒಬ್ಬ ನಿಧನರಾಗಿದ್ದರು, ಅಲ್ಲಿಗೆ ಹೋಗಿ ನಾನು ಇಲ್ಲಿಗೆ ಬಂದೆ. ಇದೊಂದು ಘೋರ ದುರಂತ. ಇದರ ತನಿಖೆಯನ್ನು ಪೊಲೀಸ್ ಇಲಾಖೆ ಮಾಡಲಿ. ಯಾವ ಹಿನ್ನೆಲೆಯಲ್ಲಿ ಆಯಿತು, ಯಾಕಾಯಿತು ಅಂಥೇಳಿ. ಇದೊಂದು ದುರ್ದೈವ ಸಂಗತಿ. ಅವರೆಲ್ಲರ ಕುಟುಂಬಕ್ಕೆ ದುಃಖ ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ. ನೀವು ಈಗಾಗಲೇ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದೀರಿ. 5 ಲಕ್ಷ ರೂಪಾಯಿ ಇಂಥ ಸಂದರ್ಭದಲ್ಲಿ, ದುರ್ಘಟನೆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಪರಿಹಾರ ಕೊಡಬೇಕು ಅನ್ನೋದು ನಾವಿಲ್ಲಿ ಬೇರೆ ಬೇರೆಯವ್ರ ಜೊತೆ ಮಾತಾಡಿದಾಗ ಅವರ ಕುಟುಂಬದವ್ರದ್ದು ಬೇಡಿಕೆ ಅಂತಲ್ಲ, ಉಳಿದವ್ರ ಬೇಡಿಕೆ ಇಂಥ ಸಂದರ್ಭಗಳಲ್ಲಿ ಇನ್ನಷ್ಟು ಹೆಚ್ಚು ಮಾನವೀಯವಾಗಿ ವರ್ತನೆ ಮಾಡಬೇಕು ಅನ್ನೋದು ಜನರ ಭಾವನೆ ಇದೆ. ನೀವು ಇಂಥ ಸಂದರ್ಭಗಳಲ್ಲಿ ಕನಿಷ್ಠ ಒಂದು 50 ಲಕ್ಷ ರೂಪಾಯಿ ಆದರೂ ಪರಿಹಾರ ಕೊಟ್ಟರೆ ಸೂಕ್ತ ಆಗುತ್ತೆ. ನೀವು 5 ಲಕ್ಷ ಕೊಟ್ಟಿದ್ದೀರಿ, ಅದಕ್ಕೆ ಅದು ತಕ್ಷಣದ ಪರಿಹಾರ. ಕನಿಷ್ಠ ಒಂದು 50 ಲಕ್ಷ ರೂಪಾಯಿ ಪರಿಹಾರ ಕೊಡಿ ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ತೇನೆ. ವಿನಂತಿ ಮಾಡಿ ಅವರೆಲ್ಲ ಕುಟುಂಬಕ್ಕೆ ದುಃಖ ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಮತ್ತು ನಿಧನರಾದವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ನಿನ್ನೆ ಸಿಟಿ ರವಿ ಅವರು ಮಾತಾಡಬೇಕಾದ್ರೆ ಇವರೊಂದು ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ರು. ನಿನ್ನೆ ರೇವಣ್ಣ ಅವರು ಈ ಟ್ರಕ್ನ ಚಾಲಕ ಕುಡಿದಿದ್ದ, ಮದ್ಯಪಾನ ಮಾಡಿದ್ದ ಅಂತ ಹೇಳ್ತಾ ಇದ್ರು. ಇವತ್ತು ಸಿಟಿ ರವಿ ಅವರು ಹೇಳ್ತಾ ಇದ್ದಾರೆ ಚಾಲಕ ಮಲಗಿದ್ದ, ಕ್ಲೀನರ್ ಓಡಿಸ್ತಾ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಅಂತ. ಸೊ ಹಾಗಾಗಿ ಸೂಕ್ತ ರೀತಿಯಾಗಿ ತನಿಖೆ ಆಗಬೇಕಾಗತ್ತೆ. ಏನಾಗಿದೆ ಎಕ್ಸಾಕ್ಟಾಗಿ, ಏನು ನಡೆದಿದೆ ಎಕ್ಸಾಕ್ಟಾಗಿ ಅನ್ನೋದು ಒಂದು. ಇನ್ನೊಂದು ಪರಿಹಾರದ ಹಣ 5 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಂಜಿನಿಯರಿಂಗ್ ಓದ್ತಿದ್ದಂಥ ವಿದ್ಯಾರ್ಥಿಗಳು, ಮನೆಗೆ ಆಧಾರ ಸ್ತಂಭವಾಗಿದ್ದವರು, ಹೀಗಿರಬೇಕಾದ್ರೆ ಹೇಗೆ ಸಾಕಾಗತ್ತೆ? ಅಪ್ಪ ಅಮ್ಮ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಓದಿಸ್ತಾ ಇರ್ತಾರೆ, ಎಜುಕೇಷನ್ಸ್ ಲೋನ್ಗಳನ್ನು ತೆಗೆದುಕೊಂಡಿರ್ತಾರೆ. ಈಗ ಹೆಂಗೆ ಸಾಧ್ಯ ಆಗುತ್ತೆ? ಹಾಗಾಗಿ ಸ್ವಲ್ಪ ಇಂಥ ಪ್ರಕರಣಗಳು ನಡೆದಾಗ, ಈ ಥರದ ಘಟನೆಗಳು ನಡೆದಾಗ ಈ ಪರಿಹಾರದ ಹಣವನ್ನು ಸ್ವಲ್ಪ ಜಾಸ್ತಿ ಮಾಡಿ ಒಂದು ಮಾನವೀಯತೆ ದೃಷ್ಟಿಯಿಂದ ಅನ್ನೋದನ್ನು ಕೂಡ ಕೇಳ್ಕೊಳ್ತಾ ಇದ್ದಾರೆ. ಹೌದು, ಅದು ಕರೆಕ್ಟ್, ಎಕ್ಸಾಕ್ಟ್ಲಿ. ಯಾಕಂದರೆ ನೋಡಿ, ಒಂದು ಇಂಜಿನಿಯರಿಂಗ್ ಮುಗಿಸೋದಕ್ಕೆ ಎಷ್ಟು ಆಗುತ್ತೆ, ಎಷ್ಟು ಹಣ ಬೇಕು
ಕಟ್ಟಬೇಕಾಗತ್ತೆ. ಅದು ಕಟ್ಟಿದವ್ರಿಗೆ ಗೊತ್ತಿರುತ್ತೆ ಫೀಸ್ ಎಷ್ಟೆಷ್ಟು ಇರುತ್ತೆ ಅಂತ. ಜೊತೆಗೆ ಆ ಮಕ್ಕಳನ್ನ ನಂಬ್ಕೊಂಡಿರ್ತಾರೆ, ಆಧಾರವಾಗಿರ್ತಾರೆ. ಎಲ್ಲರೂ ಏನು ದುಡ್ಡಿರುವಂಥ ಮನೆಯಿಂದ ಬಂದವರಲ್ಲ ಪಾಪ. ತರಕಾರಿ ಮಾರ್ತಾ ಇದ್ದವರು, ಆಟೋ ಓಡಿಸ್ತಾ ಇದ್ದವರು, ಮನೆ ಕೆಲಸ ಮಾಡ್ಕೊಂಡಿದ್ದವರು, ಹೀಗಿರಬೇಕಾದ್ರೆ ಒಂದಷ್ಟು ಅವರದ್ದೇ ರೀತಿಯಾದಂಥ ಸಮಸ್ಯೆಗಳು ಎದುರಿಸ್ತಾ ಇರ್ತಾರೆ ಅಲ್ವಾ.